ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ದ್ರಾಕ್ಷಿಯ ಕ್ಯಾಂಡಿ. ಸೊ ಏನು ಗೊತ್ತಾ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಹೇಗೆ ಶೈನಿಂಗ್ ಆಗಿದೆ, ಚೆನ್ನಾಗಿದೆ. ಓಕೆ, ಸೊ ಟೇಸ್ಟ್ ಹೇಳ ಹೇಗಿದೆ ಅಂತ. ಏನು ಗೊತ್ತಾ, ಹೊರಗೆ ಗ್ಲಾಸಿ ಆಗಿದೆ, ಒಳಗೆ ಅಷ್ಟೇ ಸಾಫ್ಟ್ ಆಗಿದೆ ದ್ರಾಕ್ಷಿ. ತುಂಬ ಚೆನ್ನಾಗಿದೆ. ನಿಮ್ಮ ಮನೇಲೂ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬಂದುಬಿಡೋಣ. ಈ ಗ್ರೇಪ್ಸ್ ಕ್ಯಾಂಡಿ ಅಥವಾ ದ್ರಾಕ್ಷಿಯ ಕ್ಯಾಂಡಿ ಹೇಗೆ ಮಾಡೋದು ಅಂತ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಬೇಕಾಗಿರೋದು ತುಂಬ ಕೆಲವು ಇಂಗ್ರೀಡಿಯೆಂಟ್ಸು. ಸೊ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ 1 ಬೌಲ್ ಶುಗರ್ಗೆ 1/2 ಬೌಲು ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾವೊಂದು ಬೌಲಿಗೆ ಸ್ವಲ್ಪ ಹಾಕಿ ನೋಡಿ, ಇದು ಗಟ್ಟಿ ಆಗಬೇಕು. ನಾವೇನು ಶುಗರ್ ಸಿರಪ್ ಹಾಕಿದ್ರೆ ಅದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಅದರೊಳಗೆ ನಾವು ಬೇರೆ ಸ್ಟೆಪ್ಸ್ ನೋಡ್ಕೊಂಬರೋಣ. ನಾನಿಲ್ಲಿ ಗ್ರೇಪ್ಸ್ ಹಾಗೆ ಬಂಬೂ ಸ್ಟಿಕ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಗ್ರೇಪ್ಸ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು 1-2 ಸರ್ತಿ ನೀರಲ್ಲಿ ತೊಳ್ಕೊಂಬಿಡೋಣ. ನಾವು ತೊಳ್ಕೊಂಡ್ಬಿಟ್ಟು ನಾವೇನು ಬಂಬೂ ಸ್ಟಿಕ್ಸ್ ತೊಗೊಂಡಿದ್ದೀವಿ, ಆ ಬಂಬೂ ಸ್ಟಿಕ್ ಒಳಗೆ ಒಂದು 4 ಗ್ರೇಪ್ಸ್, ಹಾಗೆ 4-5 ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ರೇಪ್ಸ್ನ ಇನ್ಸರ್ಟ್ ಮಾಡ್ಕೋಬೋದು. ನಾನಿಲ್ಲಿ 4 ಹಾಕ್ಕೊಂಡು ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈ ಕಡೆ ನಮ್ಮ ಶುಗರ್ ಸಿರಪ್ ಕೂಡ ರೆಡಿ ಆಗಿದೆ. ನಾವೇನು ಸ್ಟಿಕ್ ರೆಡಿ ಮಾಡಿಟ್ಕೊಂಡಿದ್ವಿ ಅದರ ಮೇಲೆ ಈ ಥರ ಹಾಕ್ಕೊಂಡು, ನಾನು ಮೊದಲೇ ಒಂದು ಗ್ಲಾಸಿಗೆ ಐಸ್ ಕ್ಯೂಬ್ಸು ವಾಟರ್ ಹಾಕಿಟ್ಟಿದ್ದೆ. ಇದರೊಳಗೆ ಈ ಥರ ಡಿಪ್ ಮಾಡ್ಕೊಳ್ಳೋಣ. ಎಲ್ಲದೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಮ್ಮ ಕ್ಯಾಂಡಿ ರೆಡಿಯಾಗಿದೆ.